ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 11/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ತಿಳುವಳಿಕೆಯುಳ್ಳ ಮಕ್ಕಳೇ, ಸರ್ಜನ್ ಮುಂದೆ ಕಾಯಿಲೆಯನ್ನು ಹೇಳಿಕೊಳ್ಳಬೇಕು. ಅವರನ್ನು ಹೊಡೆದೆ, ಕಳ್ಳತನ ಮಾಡಿದೆ, ಇದನ್ನು ಹೇಳಿಕೊಳ್ಳಲು ನಾಚಿಕೆಯಾಗುವುದಿಲ್ಲ. ವಿಕಾರದ ವಿಷಯವನ್ನು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ. ಸರ್ಜನ್ ಮುಂದೆ ನಾಚಿಕೆ ಪಟ್ಟರೆ ಕಾಯಿಲೆ ಬಿಟ್ಟು ಹೋಗುವುದು ಹೇಗೆ? ನಂತರ ಅದು ಒಳಗೊಳಗೆ ಮನಸ್ಸನ್ನು ತಿನ್ನುತ್ತಿರುತ್ತದೆ. ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಸತ್ಯವನ್ನು ಹೇಳಿದರೆ ಬಹಳಷ್ಟು ನೆನಪು ಮಾಡಲು ಸಾಧ್ಯವಾಗುತ್ತದೆ. ಓಂ ನಮಃ ಶಿವಾಯ. ತಂದೆಯು ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುತ್ತದೆಯೋ ಆಗ ಆತ್ಮಕ್ಕೆ ತನ್ನ ಮನೆ ನೆನಪಾಗುತ್ತದೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಂತರ ಯಾವಾಗ ಕರ್ಮೇಂದ್ರಿಯಗಳು ಸಿಗುತ್ತವೆಯೋ ಆಗ ಮಾತನಾಡುವವರಾಗುತ್ತೀರಿ. ಮೊದಲು ಚಿಕ್ಕ ಕರ್ಮೇಂದ್ರಿಯಗಳಿರುತ್ತವೆ, ನಂತರ ದೊಡ್ಡದಾಗುತ್ತವೆ. ಈಗ ಪರಮಪಿತ ಪರಮಾತ್ಮನು ನಿರಾಕಾರನಾಗಿದ್ದಾನೆ. ಅವರಿಗೂ ಮಾತನಾಡಲು ರಥ ಬೇಕು. ಹೇಗೆ ನೀವು ಆತ್ಮಗಳು ಪರಮಧಾಮದ ನಿವಾಸಿಗಳಾಗಿದ್ದೀರೋ ಇಲ್ಲಿಗೆ ಬಂದು ಮಾತನಾಡುವವರಾಗುತ್ತೀರಿ. ತಂದೆಯೂ ಹೇಳುತ್ತಾರೆ, ನಿಮಗೆ ಜ್ಞಾನವನ್ನು ಕೊಡಲು ನಾನು ಸಹ ಮಾತನಾಡುವವನು ಆಗಿದ್ದೇನೆ. ತಂದೆಯು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ. ಇದು ಆತ್ಮಿಕ ಶಿಕ್ಷಣ ಆಗಿದೆ, ಅದು ಲೌಕಿಕ ಶಿಕ್ಷಣ ಆಗಿರುತ್ತದೆ. ಅವರು ತಮ್ಮನ್ನು ಶರೀರವೆಂದು ತಿಳಿದುಕೊಳ್ಳುತ್ತಾರೆ. ನಾವು ಆತ್ಮಗಳು ಈ ಶರೀರದ ಮೂಲಕ ಅಂದರೆ ಕಿವಿಗಳ ಮೂಲಕ ಕೇಳುತ್ತೇವೆ ಎಂದು ಯಾರೂ ಹೇಳುವುದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ಪತಿತ ಪಾವನರಾಗಿದ್ದಾರೆ. ಅವರೇ ಬಂದು ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಎಂದು. ನಿಮ್ಮಂತೆ ನಾನು ಗರ್ಭದಲ್ಲಿ ಬರುವುದಿಲ್ಲ. ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ನಂತರ ಯಾವುದೇ ಪ್ರಶ್ನೆಯೇ ಬರುವುದಿಲ್ಲ. ಇದು ರಥವಾಗಿದೆ. ಇವರನ್ನು ಮಾತೆ ಎಂದು ಕರೆಯಲಾಗುತ್ತದೆ. ಅತ್ಯಂತ ದೊಡ್ಡ ನದಿ ಬ್ರಹ್ಮಪುತ್ರಿಯಾಗಿದೆ. ಹಾಗಾಗಿ ಇದು ಎಲ್ಲಕ್ಕಿಂತ ದೊಡ್ಡ ನದಿಯಾಗಿದೆ. ನೀರಿನ ಮಾತೇ ಇಲ್ಲ. ಇದು ಮಹಾನದಿ, ಅರ್ಥಾತ್ ಅತ್ಯಂತ ದೊಡ್ಡದು ಜ್ಞಾನ ನದಿಯಾಗಿದೆ. ಆದ್ದರಿಂದ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ. ನೀವು ಹೇಗೆ ಮಾತನಾಡುತ್ತೀರೋ ನಾನೂ ಸಹ ಮಾತನಾಡುತ್ತೇನೆ. ನನ್ನ ಪಾತ್ರವಂತೂ ಎಲ್ಲರಿಗಿಂತ ಕೊನೆಯದಾಗಿದೆ. ಯಾವಾಗ ನೀವು ಸಂಪೂರ್ಣ ಪತಿತರಾಗುತ್ತೀರೋ ಆಗ ನನ್ನ ಆಗಮನವಾಗುತ್ತದೆ. ನಿಮ್ಮನ್ನು ವಾರಸುದಾರರನ್ನಾಗಿ ಮಾಡಲು ಬರಬೇಕಾಗುತ್ತದೆ. ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿ ಮಾಡಿದವರು ಯಾರು? ಈಶ್ವರನನ್ನು ಬಿಟ್ಟು ಬೇರೆ ಯಾರಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಭಗವಂತನೇ ಸ್ವರ್ಗ, ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲವೇ? ಅದನ್ನು ಸತೋಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ಇದನ್ನು ಹಳೆಯ ತಮೋಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಅವಶ್ಯವಾಗಿ ಸತೋಪ್ರಧಾನವನ್ನಾಗಿ ಯಾರಾದರೂ ಮಾಡುತ್ತಾರಲ್ಲವೇ? ತಂದೆಯೇ ಜ್ಞಾನದ ಸಾಗರನಾಗಿದ್ದಾರೆ. ಅವರೇ ಹೇಳುತ್ತಾರೆ, ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ. ನಾನು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ನಾನು ಸತ್ಯ ಆಗಿದ್ದೇನೆ, ಚೈತನ್ಯನಾಗಿದ್ದೇನೆ. ನಾನು ಚೈತನ್ಯ ಬೀಜರೂಪನಾಗಿದ್ದೇನೆ. ಈ ಸೃಷ್ಟಿ ರೂಪಿ ಸಂಪೂರ್ಣ ವೃಕ್ಷದ ಜ್ಞಾನ ನನ್ನಲ್ಲಿದೆ. ಇದನ್ನು ಸೃಷ್ಟಿ ಚಕ್ರ ಅಥವಾ ಡ್ರಾಮಾ ಎಂದು ಕರೆಯಲಾಗುತ್ತದೆ. ಇದು ತಿರುಗುತ್ತಲೇ ಇರುತ್ತದೆ. ಆ ದಿನ ಡ್ರಾಮಾ 2 ಗಂಟೆ ನಡೆಯುತ್ತದೆ. ಇದರ ರೀಲ್ 5,000 ವರ್ಷದ್ದಾಗಿದೆ. ಹೇಗೆ ಸಮಯ ಕಳೆಯುತ್ತಾ ಹೋಗುತ್ತದೆಯೋ 5,000 ವರ್ಷದಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿಮಗೆ ಗೊತ್ತಿದೆ, ಮೊದಲು ನಾವು ದೇವಿ ದೇವತೆಗಳಾಗಿದ್ದೆವು. ನಂತರ ನಿಧಾನವಾಗಿ ನಾವು ಕ್ಷತ್ರಿಯ ಕುಲದಲ್ಲಿ ಬಂದೆವು. ಈ ಸಂಪೂರ್ಣ ರಹಸ್ಯ ಬುದ್ಧಿಯಲ್ಲಿದೆ ಅಲ್ಲವೇ? ಆದ್ದರಿಂದ ಇವೆಲ್ಲವನ್ನೂ ಸ್ಮರಣೆ ಮಾಡುತ್ತಿರಬೇಕು. ನಾವು ಆರಂಭದಲ್ಲಿ ಪಾತ್ರವಹಿಸಲು ಬಂದೆವು. ಆಗ ನಾವು ದೇವತೆಗಳಾಗಿದ್ದೆವು. 1250 ವರ್ಷ ರಾಜ್ಯ ಮಾಡಿದೆವು. ಸಮಯವಂತೂ ಕಳೆಯುತ್ತಾ ಹೋಗುತ್ತದೆ. ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಲಕ್ಷಾಂತರ ವರ್ಷಗಳ ಬಗ್ಗೆ ಯಾರು ಚಿಂತನೆ ಮಾಡಲು ಸಹ ಸಾಧ್ಯವಿಲ್ಲ. ನಾವು ಈ ದೇವಿ ದೇವತೆಗಳಾಗಿದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ. ನಂತರ ಪಾತ್ರ ವಹಿಸುತ್ತಾ ಬಂದೆವು. ವರ್ಷಗಳ ಹಿಂದೆ ವರ್ಷ ಕಳೆಯುತ್ತಾ ಈಗ 4,900 ವರ್ಷಗಳನ್ನು ಕಳೆದಿದ್ದೇವೆ.
ಪಾತ್ರ ವಹಿಸುತ್ತಾ ಬಂದೆವು. ಸುಖ ಕಡಿಮೆಯಾಗುತ್ತಾ ಹೋಯಿತು. ಪ್ರತಿಯೊಂದು ವಸ್ತುವು ಸತೋ ಪ್ರಧಾನ, ಸತೋ ರಜೋ ತಮೋ ಆಗುತ್ತದೆ, ಅವಶ್ಯವಾಗಿ ಹಳೆಯದಾಗುತ್ತದೆ. ಇದು ಮತ್ತೆ ಬೇಹದ್ದಿನ ಮಾತಾಗಿದೆ. ಈ ಎಲ್ಲಾ ಮಾತುಗಳನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕು. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ, ಅವಶ್ಯವಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸುತ್ತಿರಬಹುದು. ಚಕ್ರದ ಬಗ್ಗೆ ತಿಳಿಸುವುದು ಅತ್ಯಂತ ಸುಲಭವಾಗಿದೆ. ಡ್ರಾಮಾ ಮತ್ತು ವೃಕ್ಷ ಎರಡು ಮುಖ್ಯ ಚಿತ್ರಗಳಾಗಿವೆ. ಕಲ್ಪ ವೃಕ್ಷ ಎಂಬ ಹೆಸರಿದೆ ಅಲ್ಲವೇ? ಕಲ್ಪದ ಆಯುಷು ಎಷ್ಟು ವರ್ಷಗಳದ್ದಾಗಿದೆ ಇದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರಂತೂ ಅನೇಕ ಮತಗಳಿವೆ. ಒಬ್ಬರು ಹೇಳಿದರೆ ಇನ್ನೊಬ್ಬರು ಇನ್ನೊಂದು ಹೇಳುತ್ತಾರೆ. ಈಗ ನೀವು ಅನೇಕ ಮನುಷ್ಯರ ಮತವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಒಂದು ಈಶ್ವರೀಯ ಮತವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಎಷ್ಟು ವ್ಯತ್ಯಾಸವಿದೆ! ಈಶ್ವರೀಯ ಮತದಿಂದ ನೀವು ಮತ್ತೆ ಹೊಸ ಜಗತ್ತಿಗೆ ಹೋಗಬೇಕಾಗುತ್ತದೆ. ಬೇರೆ ಯಾರ ಮತದಿಂದಲೂ ವಾಪಸ್ ಹೋಗಲು ಸಾಧ್ಯವಿಲ್ಲ. ದೈವಿ ಮತ ಅಥವಾ ಮನುಷ್ಯ ಮತದಿಂದ ವಾಪಸ್ ಹೋಗುವುದಿಲ್ಲ. ದೈವಿ ಮತದಿಂದಲೂ ನೀವು ಕೆಳಗಿಳಿಯುತ್ತೀರಿ, ಏಕೆಂದರೆ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಅಸುರಿ ಮತದಿಂದಲೂ ಕೆಳಗಿಳಿದಿದ್ದೀರಿ, ಆದರೆ ದೈವಿ ಮತದಲ್ಲಿ ಸುಖವಿದೆ, ಅಸುರಿ ಮತದಲ್ಲಿ ದುಃಖವಿದೆ. ದೈವಿ ಮತವು ಈ ಸಮಯದಲ್ಲಿ ತಂದೆಯು ಕೊಟ್ಟಿದ್ದಾರೆ, ಆದ್ದರಿಂದ ನೀವು ಸುಖಿಯಾಗಿರುತ್ತೀರಿ. ಬೇಹದ್ದಿನ ತಂದೆ ಎಷ್ಟು ದೂರದಿಂದ ಬರುತ್ತಾರೆ. ಮನುಷ್ಯರು ಸಂಪಾದನೆ ಮಾಡಲು ಹೊರಗೆ ಹೋಗುತ್ತಾರೆ. ಯಾವಾಗ ಬಹಳಷ್ಟು ಹಣ ಒಟ್ಟುಗೂಡುತ್ತದೆಯೋ ಆಗ ಮತ್ತೆ ಬರುತ್ತಾರೆ. ತಂದೆಯೂ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗಾಗಿ ಬಹಳಷ್ಟು ಖಜಾನೆಯನ್ನು ತರುತ್ತೇನೆ, ಏಕೆಂದರೆ ನನಗೆ ಗೊತ್ತಿದೆ ನಿಮಗೆ ಬಹಳಷ್ಟು ಆಸ್ತಿಯನ್ನು ಕೊಟ್ಟಿದ್ದೆ, ಅದೆಲ್ಲವನ್ನು ನೀವು ಕಳೆದುಕೊಂಡಿದ್ದೀರಿ. ಯಾರು ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲ್ನಲ್ಲಿ ಕಳೆದುಕೊಂಡಿದ್ದೀರೋ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. 5,000 ವರ್ಷಗಳ ಮಾತು ನಿಮಗೆ ನೆನಪಿದೆ ಅಲ್ಲವೇ? ಹೌದು ಬಾಬಾ, 5,000 ವರ್ಷಗಳ ಮೊದಲು ನಿಮ್ಮನ್ನು ಭೇಟಿಯಾಗಿದ್ದೆವು ಎಂದು ನೀವು ಹೇಳುತ್ತೀರಿ. ನೀವು ಆಸ್ತಿಯನ್ನು ಕೊಟ್ಟಿದ್ದೀರಿ, ಈಗ ನಿಮಗೆ ಸ್ಮೃತಿ ಬಂದಿದೆ. ನಿಜವಾಗಿಯೂ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಂಡಿದ್ದೆವು. ಬಾಬಾ, ನಿಮ್ಮಿಂದ ಹೊಸ ಜಗತ್ತಿನ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡೆದುಕೊಂಡಿದ್ದೆವು. ಒಳ್ಳೆಯದು, ಹಾಗಾದರೆ ಪುರುಷಾರ್ಥ ಮಾಡಿ. ಹೀಗೆ ಹೇಳಬೇಡಿ ಬಾಬಾ, ಮಾಯೆಯ ಭೂತವು ನಮ್ಮನ್ನು ಸೋಲಿಸಿತು. ದೇಹಾಭಿಮಾನದ ನಂತರವೇ ನೀವು ಮಾಯೆಯಿಂದ ಸೋಲುತ್ತೀರಿ. ಲೋಭ ಮಾಡಿದಿರಿ, ಲಂಚ ತಿಂದಿರಿ, ಅಸಹಾಯಕತೆಯ ಮಾತು ಬೇರೆಯಾಗಿದೆ. ಬಾಬಾರವರಿಗೆ ಗೊತ್ತಿದೆ ಲೋಭವಿಲ್ಲದೆ ಹೊಟ್ಟೆಯ ಪೂಜೆ ಆಗುವುದಿಲ್ಲ ಎಂದು. ತೊಂದರೆ ಇಲ್ಲ, ಬಲೆ ತಿನ್ನಿ, ಆದರೆ ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬೇಡಿ, ನಂತರ ನಿಮಗೆ ದುಃಖವಾಗುತ್ತದೆ. ಹಣ ಸಿಕ್ಕರೆ ಖುಷಿಯಾಗುತ್ತೀರಿ, ಎಲ್ಲಾದರೂ ಪೊಲೀಸರು ಹಿಡಿದರೆ ಜೈಲಿಗೆ ಹೋಗಬೇಕಾಗುತ್ತದೆ. ಅಂತಹ ಕೆಲಸ ಮಾಡಬೇಡಿ. ಇದಕ್ಕೆ ನಾನು ಮತ್ತೆ ಜವಾಬ್ದಾರನಲ್ಲ. ಪಾಪ ಮಾಡಿದರೆ ಜೈಲಿಗೆ ಹೋಗುತ್ತಾರೆ, ಅಲ್ಲಿ ಜೈಲು ಮುಂತಾದವು ಇರುವುದಿಲ್ಲ. ಆದ್ದರಿಂದ ಡ್ರಾಮಾದ ಯೋಜನೆಯ ಅನುಸಾರ ಕಲ್ಪದ ಮೊದಲು ನಿಮಗೆ 21 ಜನ್ಮಗಳಿಗಾಗಿ ಯಾವ ಆಸ್ತಿ ಸಿಕ್ಕಿತ್ತೋ ಹಾಗೆಯೇ ಮತ್ತೆ ಪಡೆಯುತ್ತೀರಿ. ಸಂಪೂರ್ಣ ರಾಜಧಾನಿ ತಯಾರಾಗುತ್ತದೆ. ಬಡ ಪ್ರಜೆ ಸಾಹುಕಾರ ಪ್ರಜೆ, ಆದರೆ ಅಲ್ಲಿ ದುಃಖವಿರುವುದಿಲ್ಲ. ಇದನ್ನು ತಂದೆಯು ಗ್ಯಾರಂಟಿ ಕೊಡುತ್ತಾರೆ. ಎಲ್ಲರೂ ಒಂದೇ ಸಮಾನರಾಗಲು ಸಾಧ್ಯವಿಲ್ಲ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲರೂ ಬೇಕಲ್ಲವೇ? ಮಕ್ಕಳಿಗೆ ಗೊತ್ತಿದೆ ಹೇಗೆ ತಂದೆಯು ನಮಗೆ ವಿಶ್ವದ ಮಾಲೀಕತನವನ್ನು ಕೊಡುತ್ತಾರೆ ಎಂದು. ನಂತರ ಕೆಳಗಿಳಿಯುತ್ತೇವೆ. ಸ್ಮೃತಿಗೆ ಬಂತಲ್ಲವೇ? ಇಲ್ಲಿಯೂ ತಂದೆಯು ಸ್ಮೃತಿಯನ್ನು ನೆನಪು ಮಾಡಿಸುತ್ತಾರೆ. ಈ ಆತ್ಮಿಕ ಶಿಕ್ಷಣವನ್ನು ಪ್ರಪಂಚದಲ್ಲಿ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ. ಗೀತೆಯಲ್ಲಿಯೂ ಮನ್ಮನಾಭವ ಎಂದು ಬರೆಯಲಾಗಿದೆ. ಇದನ್ನು ಮಹಾಮಂತ್ರ, ವಶೀಕರಣ ಮಂತ್ರ ಎಂದು ಕರೆಯುತ್ತಾರೆ. ಅರ್ಥಾತ್ ಮಾಯೆಯ ಮೇಲೆ ವಿಜಯ ಪಡೆಯುವ ಮಂತ್ರ. ಮಾಯಾಜೀತ್, ಜಗಜ್ಜೀತ್. ಮಾಯೆ ಎಂದರೆ 5 ವಿಕಾರಗಳಾಗಿವೆ. ರಾವಣನ ಚಿತ್ರವು ಸಂಪೂರ್ಣ ಸ್ಪಷ್ಟವಾಗಿದೆ. 5 ವಿಕಾರಗಳು ಸ್ತ್ರೀಯಲ್ಲಿ, 5 ವಿಕಾರಗಳು ಪುರುಷನಲ್ಲಿ. ಇದರಲ್ಲಿ ಕತ್ತೆ ಅರ್ಥಾತ್ ಟಟ್ಟು ಆಗಿ ಬಿಡುತ್ತಾರೆ, ಅಂದರೆ ಕುದುರೆ ಆಗಿ ಬಿಡುತ್ತಾರೆ. ಆದ್ದರಿಂದ ಮೇಲ್ಭಾಗದಲ್ಲಿ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಜ್ಞಾನವಿಲ್ಲದೆ ನಾವು ಸಹ ಕತ್ತೆಗಳಾಗಿದ್ದೆವು.
ನಂತರ ಈಗ ದೇವತೆಗಳಾಗುತ್ತಿದ್ದೇವೆ. ತಂದೆಯು ಎಂತಹ ರಮಣೀಕ ಮಾತುಗಳನ್ನು ಓದಿಸುತ್ತಾರೆ, ಅದನ್ನು ಮತ್ತೆ ಇತರರಿಗೆ ಹೇಳುತ್ತಾರೆ. ಮೊದಲನೆಯದಾಗಿ ಓದಿಸುವವರ ನಿಶ್ಚಯ ಮಾಡಬೇಕು. ಹೇಳಿ, ತಂದೆಯು ನಮಗೆ ಇದನ್ನು ತಿಳಿಸಿದ್ದಾರೆ, ಈಗ ಒಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೆ ಇರಿ, ಇವರು ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ. ಶ್ರೀಮತದಿಂದ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಹಾಗಾಗಿ ಶ್ರೇಷ್ಠವಾದ ಹೊಸ ಜಗತ್ತು ಅವಶ್ಯವಾಗಿ ಬೇಕಲ್ಲವೇ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಸ್ಲಂನಲ್ಲಿ ಅಳಚೆಯ ಜಗತ್ತಿನಲ್ಲಿ ಕುಳಿತಿದ್ದೇವೆ. ಬೇರೆ ಯಾರೂ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ನಾವು ಬಹಿಷ್ಠ ಸ್ವರ್ಗದಲ್ಲಿ ಸದಾ ಸುಖಿಯಾಗಿರುತ್ತೇವೆ. ಇಲ್ಲಿ ನರಕದಲ್ಲಿ ಎಷ್ಟು ದುಃಖವಿದೆ. ಇದನ್ನು ಸ್ಲಂ ಅಥವಾ ವಿಷಯ ವೈತರಣಿ ನದಿ ಎಂದು ಕರೆಯಲಾಗುತ್ತದೆ. ಹಳೆಯ ಚೀಚಿ ಜಗತ್ತಾಗಿದೆ. ಈಗ ನೀವು ಅನುಭವ ಮಾಡುತ್ತೀರಿ, ಎಲ್ಲಿ ಸತ್ಯಯುಗದ ಸ್ವರ್ಗ, ಎಲ್ಲಿ ಕಲಿಯುಗದ ನರಕ. ನರಕವನ್ನು ಸ್ಲಂ ಎಂದು ಹೇಳಲಾಗುತ್ತದೆ. ವೈಶಾಲ್ಯವಾಗಿದೆ. ಸ್ವರ್ಗವನ್ನು ವಂಡರ್ ಆಫ್ ದಿ ವರ್ಲ್ಡ್ ಎಂದು ಕರೆಯಲಾಗುತ್ತದೆ. ತ್ರೇತಾಯುಗವನ್ನು ಸಹ ಹಾಗೆ ಹೇಳುವುದಿಲ್ಲ. ಇಲ್ಲಿ ಈ ಹೊಲಸು ಜಗತ್ತಿನಲ್ಲಿ ವಾಸಿಸಲು ಮನುಷ್ಯರಿಗೆ ಎಷ್ಟು ಖುಷಿಯಾಗುತ್ತದೆ. ಕೊಳಕಾದ ಹುಳುಗಳನ್ನು ಭ್ರಮರಿಯು ಜೇಂಕರಿಸಿ ತನ್ನ ಸಮಾನವನ್ನಾಗಿ ಮಾಡುತ್ತದೆ. ನೀವು ಕೊಳಚೆಯಲ್ಲಿ ಬಿದ್ದಿದ್ದೀರಿ. ನಾನು ಬಂದು ನಿಮ್ಮನ್ನು ಬೂಬೂ ಮಾಡಿ ನಿಮ್ಮನ್ನು ಹುಳುವಿನಿಂದ ಅರ್ಥಾತ್ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದೇನೆ. ನೀವೀಗ ಡಬಲ್ ಕಿರೀಟಧಾರಿಗಳಾಗುತ್ತೀರಿ. ಹಾಗಾಗಿ ನಿಮಗೆ ಎಷ್ಟು ಖುಷಿ ಇರಬೇಕು. ಪುರುಷಾರ್ಥವನ್ನು ಸಂಪೂರ್ಣವಾಗಿ ಮಾಡಬೇಕು. ಬೇಹದ್ದಿನ ತಂದೆಯು ತಿಳುವಳಿಕೆಯನ್ನಂತೂ ಬಹಳ ಸುಲಭವಾಗಿ ಕೊಡುತ್ತಾರೆ. ಬಾಬಾ ಸತ್ಯವನ್ನೇ ಹೇಳುತ್ತಾರೆ ಎಂದು ಮನಸ್ಸಿಗೂ ಅನಿಸುತ್ತದೆ. ಅವರನ್ನು ನಿಮ್ಮ ಮನೆಗೆ ಕರೆತರುತ್ತೀರಿ. ಅನೇಕರು ನಿಮಗೆ ಹೇಳುತ್ತಾರೆ, ಇಲ್ಲಿಗೆ ಬಂದು ನಮಗೆ ತಿಳಿಸಿ ಎಂದು. ನಾವು ವಿಷಸಾಗರದಲ್ಲಿ ಮುಳುಗೇಳುವವರಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಮಾಯೆಯ ಕೆಸರಿನಲ್ಲಿ ಸಿಲುಕಿ ಸತ್ತಿದ್ದೇವೆ. ಈ ಜಗತ್ತಿನ ಶೋ ನೋಡಿ ಎಷ್ಟಿದೆ. ತಂದೆಯೂ ತಿಳಿಸುತ್ತಾರೆ, ನಾವು ಬಂದು ನಿಮ್ಮನ್ನು ಈ ಕೆಸರಿನಿಂದ ರಕ್ಷಿಸುತ್ತೇವೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಸ್ವರ್ಗದ ಹೆಸರನ್ನು ಕೇಳಿದ್ದೀರಿ. ಈಗ ಸ್ವರ್ಗವಂತೂ ಇಲ್ಲ, ಕೇವಲ ಈ ಚಿತ್ರವಿದೆ. ಈ ಸ್ವರ್ಗದ ಮಾಲೀಕರು ಎಷ್ಟು ಶ್ರೀಮಂತರಾಗಿದ್ದರು. ಭಕ್ತಿ ಮಾರ್ಗದಲ್ಲಿ ಬಲೆ ಪ್ರತಿದಿನ ಮಂದಿರಗಳಿಗೆ ಹೋಗುತ್ತಿದ್ದೆವು, ಆದರೆ ಈ ಜ್ಞಾನವೇನೂ ಇರಲಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಇವರ ರಾಜ್ಯ ಯಾವಾಗ ಇತ್ತು ಎಂದು ಯಾರಿಗೂ ಗೊತ್ತಿಲ್ಲ. ದೇವಿ ದೇವತೆಗಳ ಬದಲಾಗಿ ಹಿಂದೂ ಎಂದು ಹೇಳುತ್ತಿರುತ್ತಾರೆ. ಆರಂಭದಲ್ಲಿ ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್ ಬಂದಿದ್ದರು. ಅವರು ಹೇಳಿದರು, ನಾವು ವಿಕಾರಿಗಳು, ಹಸುರರಾಗಿದ್ದೇವೆ. ನಮ್ಮನ್ನು ದೇವಿ ದೇವತೆಗಳೆಂದು ಹೇಗೆ ಕರೆದುಕೊಳ್ಳೋಣ. ನಾವು ಹೇಳಿದೆವು, ಒಳ್ಳೆಯದು, ಬನ್ನಿರಿ. ಹಾಗಾದರೆ ನಿಮಗೆ ನಾವು ತಿಳಿಸುತ್ತೇವೆ. ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತೆ ಆಗುತ್ತಿದೆ. ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇವೆ. ಇಲ್ಲಿ ಕುಳಿತು ಕಲಿಯಿರಿ ಎಂದು ಹೇಳಿದೆವು. ದಾದಾ, ಬಿಡುವು ಎಲ್ಲಿದೆ ಎಂದು ಅವರು ಹೇಳಿದರು. ಬಿಡುವಿಲ್ಲದಿದ್ದರೆ ಮತ್ತೆ ದೇವತೆಗಳಾಗುವುದು ಹೇಗೆ. ಇದು ಶಿಕ್ಷಣ ಆಗಿದೆ ಅಲ್ಲವೇ. ಪಾಪ, ಅವರ ಅದೃಷ್ಟದಲ್ಲಿ ಇಲ್ಲ. ಅವರು ತೀರಿಕೊಂಡರು. ಹೀಗೂ ಹೇಳುವುದಿಲ್ಲ ಅವರು ಪ್ರಜೆಯಲ್ಲಿ ಬರುತ್ತಾರೆ ಎಂದು. ಅಲ್ಲ, ಹಾಗೆಯೇ ಬಂದು ಬಿಟ್ಟಿದ್ದರು. ಇಲ್ಲಿ ಪವಿತ್ರತೆಯ ಜ್ಞಾನ ಸಿಗುತ್ತದೆ ಎಂದು ಕೇಳಿದ್ದರು, ಆದರೆ ಬರಲು ಸಾಧ್ಯವಾಗಲಿಲ್ಲ. ಆದರೂ ಹಿಂದೂ ಧರ್ಮದಲ್ಲೇ ಬರುತ್ತಾರೆ. ಸತ್ಯಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಬರುವುದಿಲ್ಲ. ಇಂತಹವರು ಬಹಳಷ್ಟಿದ್ದಾರೆ. ಬಲೆ ಈಗ ಹಿಂದೂ ಧರ್ಮದಲ್ಲಿದ್ದಾರೆ, ಆದರೆ ಇಲ್ಲಿಂದ ಕೇಳಿ ಬರುತ್ತಾರೆ. ನಂತರ ಹಿಂದೂ ಧರ್ಮಕ್ಕೆ ಹೋಗಿದ್ದಾರೆ. ಮಾಯೆ ಬಹಳ ಪ್ರಬಲವಾಗಿದೆ. ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ. ನಾವು ಆತ್ಮಗಳ ತಂದೆಯಾಗಿದ್ದಾರೆ. ಅವರಿಗೂ ಮನಸ್ಸಿನ ಮಾತನ್ನು ಹೇಳದಿದ್ದರೆ ಮತ್ತೆ ಉಲ್ಟಾ ಸುಲ್ಟಾ ಪಾಪವಾಗುತ್ತಲೇ ಇರುತ್ತದೆ. ರಾವಣನ ಜಗತ್ತಿನಲ್ಲಿ ಪಾಪವಂತೂ ಆಗುತ್ತಾ ಇರುತ್ತದೆ. ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ. ಇದನ್ನು ಯಾರು ಹೇಳಿದರು? ಆತ್ಮವು ಹೇಳುತ್ತದೆ. ತಂದೆಯ ಮುಂದೆ ಅಥವಾ ದೇವತೆಗಳ ಮುಂದೆ ಈಗ ನೀವು ಅನುಭವ ಮಾಡುತ್ತೀರಿ. ನಿಜವಾಗಿಯೂ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೆವು. ರಾವಣನ ರಾಜ್ಯದಲ್ಲಿ ಪಾಪಗಳನ್ನು ಅವಶ್ಯವಾಗಿ ಮಾಡಿದ್ದೇವೆ. ಅನೇಕ ಜನ್ಮಗಳ ಪಾಪವನ್ನಂತೂ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಈ ಜನ್ಮದ ಪಾಪಗಳನ್ನು ವರ್ಣನೆ ಮಾಡಬಹುದು. ಅದನ್ನು ಹೇಳಿಕೊಳ್ಳುವುದರಿಂದಲೂ ಹಗುರವಾಗುತ್ತದೆ.
ಸರ್ಜನ್ ಮುಂದೆ ಕಾಯಿಲೆಯನ್ನು ಹೇಳಿಕೊಳ್ಳಬೇಕು. ಇಂಥವರಿಗೆ ಹೊಡೆದೆ, ಕಳ್ಳತನ ಮಾಡಿದೆ, ಇದನ್ನು ಹೇಳಿಕೊಳ್ಳಲು ನಾಚಿಕೆಯಾಗುವುದಿಲ್ಲ. ವಿಕಾರದ ವಿಷಯವನ್ನು ಹೇಳಿಕೊಳ್ಳಲು ನಾಚಿಕೆ ಪಡುತ್ತಾರೆ. ಸರ್ಜನ್ ಮುಂದೆ ನಾಚಿಕೆ ಪಟ್ಟರೆ ಕಾಯಿಲೆ ಬಿಟ್ಟು ಹೋಗುವುದು ಹೇಗೆ? ನಂತರ ಅದು ಒಳಗೊಳಗೆ ಮನಸ್ಸನ್ನು ತಿನ್ನುತ್ತಿರುತ್ತದೆ. ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಸತ್ಯವನ್ನು ಹೇಳಿದರೆ ಬಹಳಷ್ಟು ನೆನಪು ಮಾಡಲು ಸಾಧ್ಯವಾಗುತ್ತದೆ. ತಂದೆಯೂ ಹೇಳುತ್ತಾರೆ, ನಾನು ಸರ್ಜನ್, ನಿಮ್ಮ ಎಷ್ಟೊಂದು ಚಿಕಿತ್ಸೆ ಮಾಡುತ್ತೇನೆ. ನಿಮ್ಮ ಶರೀರವು ಸದಾ ಕಂಚನವಾಗಿರುತ್ತದೆ. ಸರ್ಜನ್ಗೆ ಹೇಳುವುದರಿಂದ ಹಗುರವಾಗುತ್ತದೆ. ಕೆಲವರು ತಾವಾಗಿಯೇ ಎಲ್ಲವನ್ನೂ ಬರೆಯುತ್ತಾರೆ. ಬಾಬಾ, ನಾವು ಜನ್ಮ ಜನ್ಮಾಂತರ ಪಾಪಗಳನ್ನು ಮಾಡಿದ್ದೇವೆ. ಪಾಪಾತ್ಮರ ಜಗತ್ತಿನಲ್ಲಿ ಪಾಪಾತ್ಮರಾಗಿದ್ದೇವೆ. ಪಾಪಾತ್ಮರು ಪಾಪಾತ್ಮರೊಂದಿಗೆನೆ ಕೊಡುವುದು ಕೊಳ್ಳುವಿಕೆಯ ವ್ಯಾಪಾರ ಮಾಡುತ್ತಾರೆ. ವಿಕಾರಿಗಳು ವಿಕಾರಿಗಳಿಗೆ ದಾನ ಮಾಡಿದರೆ ವಿಕಾರಿಗಳೇ ಆಗುತ್ತಾರಲ್ಲವೇ? ಸನ್ಯಾಸಿಗಳಿಗೆ ಎಷ್ಟು ಹಣವನ್ನು ಕೊಡುತ್ತಾರೆ? ಬಹಳಷ್ಟು ವಿಕಾರಿಗಳದ್ದನ್ನು ತಿಂದಿದ್ದಾರೆ. ಹಾಗಾಗಿ ಅವರೂ ಸಹ ಬಹಳ ವಿಕಾರಿಗಳಾಗಿದ್ದಾರೆ. ಆದ್ದರಿಂದ ಅವರ ಹೆಸರನ್ನೇ ಹಿರಣ್ಯಕಶಿಪ್ ಎಂದು ಇಡಲಾಗಿದೆ. ಇವರು ನಿಮ್ಮನ್ನು ಕೆಳಗೆ ಬೀಳಿಸಿದ್ದಾರೆ. ಅನೇಕ ಗುರುಗಳಿದ್ದಾರೆ. ಅವರು ನಿಮಗೆ ಭಕ್ತಿ ಮಾರ್ಗದ ಮಾತುಗಳನ್ನೇ ಹೇಳುತ್ತಿರುತ್ತಾರೆ. ಗುರುಗಳು ನಿಮ್ಮನ್ನು ಕೆಳಗೆ ಬೀಳಿಸುತ್ತಾ ಬೀಳಿಸುತ್ತಾ ಇನ್ನು ಕೆಳಗೆ ತಂದಿದ್ದಾರೆ. ಈಗ ತಂದೆಯೂ ಹೇಳುತ್ತಾರೆ, ಈ ಕಲಿಯುಗದ ಗುರುಗಳನ್ನು ಬಿಡಿ, ನಾನು ನಿಮ್ಮ ಸದ್ಗುರುವಾಗಿದ್ದೇನೆ. ಸದ್ಗುರು ಅಕಾಲ ಮೂರತ್ ಎಂದು ಹೇಳುತ್ತಾರಲ್ಲವೇ? ಅಕಾಲ ಅರ್ಥಾತ್ ಯಾರನ್ನು ಕಾಲವು ನುಂಗಲು ಸಾಧ್ಯವಿಲ್ಲವೋ ಅದಂತೂ ಆತ್ಮವಾಗಿದೆ. ನಿಜವಾದ ಸದ್ಗುರು ಅಕಾಲ ಮೂರತ್ ತಂದೆಯಾಗಿದ್ದಾರೆ. ಅವರು ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಅವರು ಅಕಾಲ ತಖ್ತ್ ಎಂದು ಹೆಸರಿಟ್ಟಿದ್ದಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸಿದ್ದಾರೆ, ಇದು ಆತ್ಮದ ಸಿಂಹಾಸನವಾಗಿದೆ. ಶೋಭೆಯೂ ಇಲ್ಲಿದೆ. ತಿಲಕವನ್ನು ಇಲ್ಲಿಯೇ ಇಡುತ್ತಾರಲ್ಲವೇ? ನಿಜವಾಗಿ ತಿಲಕವನ್ನು ಸಂಪೂರ್ಣವಾಗಿ ಬಿಂದುವಿನಂತೆ ಇಡುತ್ತಾರೆ. ಈಗ ನೀವು ನಿಮಗೆ ನೀವೇ ತಿಲಕವನ್ನು ಇಟ್ಟುಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುತ್ತೀರಿ. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರು ಹೊಸ ಜಗತ್ತಿನಲ್ಲಿ ದೊಡ್ಡ ಮಹಾರಾಜರಾಗುತ್ತಾರೆ. ಹಳೆಯ ಜಗತ್ತಿಗಾಗಿ ಓದುವುದಿಲ್ಲ ಅಲ್ಲವೇ? ಹಾಗಾಗಿ ಇಷ್ಟು ಶ್ರೇಷ್ಠವಾದ ಶಿಕ್ಷಣದ ಕಡೆಗೆ ಗಮನ ಕೊಡಬೇಕು. ಇಲ್ಲಿ ಕುಳಿತುಕೊಳ್ಳುತ್ತೀರಿ. ಆದರೂ ಕೆಲವರ ಬುದ್ಧಿಯೋಗವು ಚೆನ್ನಾಗಿರುತ್ತದೆ, ಕೆಲವರದ್ದು ಎಲ್ಲೆಲ್ಲೋ ಹೊರಟು ಹೋಗುತ್ತದೆ. ಕೆಲವರು 10 ನಿಮಿಷ ಬರೆಯುತ್ತಾರೆ, ಕೆಲವರು 5 ನಿಮಿಷ ಬರೆಯುತ್ತಾರೆ. ಯಾರ ಚಾರ್ಟ್ ಚೆನ್ನಾಗಿರುತ್ತದೆಯೋ ಅವರಿಗೆ ನಶೆ ಏರುತ್ತದೆ. ಬಾಬಾ, ಇಷ್ಟು ಸಮಯ ನಾವು ನಿಮ್ಮ ನೆನಪಿನಲ್ಲಿದ್ದೆವು. 15 ನಿಮಿಷಕ್ಕಿಂತ ಹೆಚ್ಚಂತೂ ಯಾರೂ ಬರೆಯಲು ಸಾಧ್ಯವಿಲ್ಲ. ಬುದ್ಧಿಯು ಅತ್ತಿತ್ತ ಓಡುತ್ತದೆ. ಒಂದು ವೇಳೆ ಎಲ್ಲರೂ ಏಕರಸವಾಗಿ ಬಿಟ್ಟರೆ ನಂತರ ಕರ್ಮಾತೀತ ಸ್ಥಿತಿಯಾಗುತ್ತದೆ. ತಂದೆಯು ಎಂತಹ ಮಧುರವಾದ ಪ್ರೀತಿಯ ಮಾತುಗಳನ್ನು ಹೇಳುತ್ತಾರೆ. ಈಗಂತೂ ಯಾರೂ ಹೇಳಲು ಸಾಧ್ಯವಿಲ್ಲ. ತಂದೆಯೇ ಬಂದು ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ. ಇವರು ಹೇಳುತ್ತಾರೆ, ನಾನು ಯಾವುದೇ ಪಂಡಿತ ಮುಂತಾದವನಾಗಿರಲಿಲ್ಲ, ಯಾವ ಗುರುವೂ ಕಲಿಸಲಿಲ್ಲ. ಗುರುವಿನಿಂದ ಕೇವಲ ಒಬ್ಬರು ಕಲಿಯುವುದಿಲ್ಲ ಅಲ್ಲವೇ? ಗುರುವಿನಿಂದ ಸಾವಿರಾರು ಜನರು ಕಲಿಯಬಹುದು. ಸದ್ಗುರುವಿನಿಂದ ನೀವು ಎಷ್ಟು ಕಲಿಯುತ್ತೀರಿ? ಇದು ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ. ಮಾಯೆ ಎಂದು 5 ವಿಕಾರಗಳಿಗೆ ಹೇಳಲಾಗುತ್ತದೆ. ಧನವನ್ನು ಸಂಪತ್ತು ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀನಾರಾಯಣರಿಗಾಗಿ ಹೇಳುತ್ತಾರೆ, ಇವರ ಬಳಿ ಬಹಳಷ್ಟು ಸಂಪತ್ತಿದೆ. ಲಕ್ಷ್ಮೀನಾರಾಯಣರನ್ನು ಎಂದಿಗೂ ಮಾತಾಪಿತಾ ಎಂದು ಕರೆಯುವುದಿಲ್ಲ. ಆದಿದೇವ ಆದಿದೇವಿಯನ್ನು ಜಗತ್ಪಿತ ಜಗದಂಬ ಎಂದು ಕರೆಯುತ್ತಾರೆ. ಇವರನ್ನಲ್ಲ. ಇವರಂತೂ ಸ್ವರ್ಗದ ಮಾಲೀಕರಾಗಿದ್ದಾರೆ. ಅವಿನಾಶಿ ಜ್ಞಾನಧನವನ್ನು ಪಡೆದುಕೊಂಡು ಇವರು ಇಷ್ಟು ಶ್ರೀಮಂತರಾಗಿದ್ದಾರೆ. ಅಂಬೆಯ ಬಳಿ ಅನೇಕ ಆಸೆಗಳನ್ನು ಹೊತ್ತುಕೊಂಡು ಹೋಗುತ್ತಾರೆ. ಲಕ್ಷ್ಮಿಯ ಬಳಿ ಕೇವಲ ಹಣಕ್ಕಾಗಿ ಹೋಗುತ್ತಾರೆ, ಬೇರೇನೂ ಇಲ್ಲ. ಹಾಗಾದರೆ ದೊಡ್ಡವರು ಯಾರು? ಅಂಬೆಯಿಂದ, ಜಗದಂಬೆಯಿಂದ ಏನು ಸಿಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮಿಯಿಂದ ಏನು ಸಿಗುತ್ತದೆ? ಲಕ್ಷ್ಮಿಯಿಂದ ಕೇವಲ ಹಣವನ್ನು ಕೇಳುತ್ತಾರೆ. ಅಂಬೆಯಿಂದ ನಿಮಗೆ ಎಲ್ಲವೂ ಸಿಗುತ್ತದೆ. ಅಂಬೆಯ ಹೆಸರು ಹೆಚ್ಚಾಗಿದೆ.
ಏಕೆಂದರೆ ಮಾತೆಯರು ದುಃಖವನ್ನು ಹೆಚ್ಚು ಸಹಿಸಿಕೊಳ್ಳಬೇಕಾಯಿತು. ಹಾಗಾಗಿ ಮಾತೆಯರ ಹೆಸರು ಹೆಚ್ಚಾಗಿರುತ್ತದೆ. ಒಳ್ಳೆಯದು. ಆದರೂ ತಂದೆಯೂ ಹೇಳುತ್ತಾರೆ, ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ ಮತ್ತು ಚಕ್ರವನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಬಹಳಷ್ಟು ಜನರನ್ನು ನಿಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಿರಿ. ಪರಮಪಿತನ ವಿದ್ಯಾರ್ಥಿಗಳಾಗಿದ್ದೀರಿ. ಕಲ್ಪದ ಹಿಂದೆಯೂ ಆಗಿದ್ದೀರಿ ಮತ್ತು ಈಗಲೂ ಅದೇ ಗುರಿ ಉದ್ದೇಶವಾಗಿದೆ. ಇದು ಸತ್ಯ ನರನಿಂದ ನಾರಾಯಣನಾಗುವ ಕಥೆಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಅದೃಷ್ಟಶಾಲಿಗಳಾಗಿರಿ. ಎಲ್ಲರೂ ಸದಾ ಸಂಗಮ ಯುಗದ ಶ್ರೇಷ್ಠ ಭಾಗ್ಯವನ್ನು ಸ್ಮರಣೆ ಮಾಡುತ್ತಾ ಹರ್ಷಿತರಾಗಿರುತ್ತೀರಾ? ಸಂಗಮ ಯುಗದ ಭಾಗ್ಯವನ್ನು ಬೇರೆ ಯಾವುದೇ ಯುಗದಲ್ಲಿ ಪಡೆಯಲು ಸಾಧ್ಯವಿಲ್ಲ. ಸಂಗಮ ಯುಗದ ಪ್ರತಿಯೊಂದು ಸೆಕೆಂಡ್ ಅತಿ ಭಾಗ್ಯಶಾಲಿಯಾಗಿದೆ. ಒಂದು ಸೆಕೆಂಡ್ ಅನೇಕ ಜನ್ಮಗಳ ಭಾಗ್ಯವನ್ನು ರೂಪಿಸಲು ನಿಮಿತ್ತವಾಗುತ್ತದೆ. ಹಾಗಾಗಿ ಇಂತಹ ಶ್ರೇಷ್ಠ ಭಾಗ್ಯವನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಒಳಗೊಳಗೆ ಭಾಗ್ಯವನ್ನು ನೋಡಿ ಸದಾ ಖುಷಿಯಲ್ಲಿ ನಲಿಯುತ್ತೀರಿ. ವಾ ನನ್ನ ಭಾಗ್ಯ! ಇಂತಹ ಒಳಗಿನ ಖುಷಿಯು ಹೊರಗೆ ಕಾಣಿಸುತ್ತದೆಯೇ? ನೋಡುವವರು ಇವರಿಗೆ ಏನೋ ಸಿಕ್ಕಿದೆ, ಏನನ್ನೋ ಪಡೆದುಕೊಂಡಿದ್ದಾರೆ ಎನ್ನುವ ಅನುಭವ ಮಾಡುತ್ತಾರೆಯೇ? ಹಾಗಾಗಿ ಹೀಗೆ ಸದಾ ಖುಷಿಯಾಗಿರಿ. ಸದಾ ಗಮನವಿಟ್ಟುಕೊಂಡರೆ ಮಾಯೆಯು ಖುಷಿಯ ಖಜಾನೆಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.